ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋರಾತ್ ಬೇರೆ. ಈಗ ನಿಮ್ಗೆ ಹೇಳಿದಂಗೆ ಒಂದು ಕಡೆ ಸಿದ್ದರಾಮಯ್ಯ ಪರೀಕ್ಷೆ, ಇನ್ನೊಂದು ಕಡೆ ನಮ್ಮ ಯಡಿಯೂರಪ್ಪನವ್ರಿಗೆ ಪರೀಕ್ಷೆ ನಡೆದ. BJP ಅದರಲ್ಲೂ ಅಟರ್ಲಿ ನಮ್ಮ ಯಡಿಯೂರಪ್ಪನವ್ರಿಗೆ ಗೆಲ್ಲಲೇಬೇಕ ಅಂತ ಅನಿವಾರ್ಯತೆ. ಯಾಕಂದ್ರೆ ದಾವಣಗೆರೆಯಲ್ಲಂತೆ ಸಿದ್ದೇಶ್ವರ ಕಡೆ ಇದ್ದಂಥ ವ್ಯಕ್ತಿ ಅವ್ರ ಟಿಕೆಟ್ ಸಿಕ್ಕದ. ಮುಂದೆ ಇಲ್ಲಿ ಬಾಗಲಕೋಟೆಯಲ್ಲೇ ಪೂರ್ಣ ಪ್ರಮಾಣದಲ್ಲಿ ವೀರಣ್ಣ ಚರಂದಿಮಠರು ಯಡಿಯೂರಪ್ಪನವ್ರಿಗೆ ವಿಶ್ವಾಸ ಇಟ್ಟಂಗೆ ಕಾಣೋದಿಲ್ಲ. ಮತ್ತು ಅದೇ ಕಾಲಕ್ಕೆ ನಮ್ಮ ಯತ್ನಾಳ್ ಪ್ರಚಾರಕ್ಕೆ ಬರ್ತಾರೆ ಅನ್ನೋಂಥ ಮಾತುಗಳು ಇದ್ದಾವೆ. ಒಟ್ಟಾರೆಯಾಗಿ ಎರಡೂ ಕ್ಷೇತ್ರಗಳು ಅವ್ರು ಅಂದಷ್ಟು ಸುಲಭವಾಗಿ ಅವ್ರು ಬಯಸಿದಷ್ಟು ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಅದ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಇಲ್ಲದ ಯಡಿಯೂರಪ್ಪನವರು. ಯಾಕಂದರೆ ಯಡಿಯೂರಪ್ಪನವರು ಮುಖ್ಯವಾಗಿ ಇದನ್ನು ಇವೆರಡರಲ್ಲಿ ಮಿನಿಮಮ್ ಒಂದಾದರೂ ಗೆಲ್ಲಲೇಬೇಕನ್ನೋಂಥ ಹಠದಲ್ಲಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಅವರ ಮಗನ ಭವಿಷ್ಯ ಇಲ್ಲ ಅಡಗ್ಯದ. ಅವರ ವಿರೋಧಿಗಳು ವಿಶೇಷವಾಗಿ ನಿಮ್ಗೆ ಗೊತ್ತಿರುವಂಗೆ ಸಿದ್ದೇಶ್ವರ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಭಿನ್ನ ಮಧ್ಯ ಎಲ್ಲ ನಾಯಕರು ಈ ಎರಡೂ ಕ್ಷೇತ್ರಗಳಲ್ಲೇ ವಿಶೇಷವಾಗಿ BJP ಸೋಲೆನ್ನುವಂಥ ಮಾತುಗಳು ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆಯಲ್ಲಿ ಯಾಕಪ್ಪ ಅಂತಂದ್ರೆ ದಾವಣಗೆರೆಯಲ್ಲಿ ಅದು ಆಯ್ತು ಅಂದ್ರೆ ಸಹಜವಾಗಿ ಅವ್ರ ಹೊಂದಾಣಿಕೆ ಅದ. ಮಲ್ಲಿಕಾರ್ಜುನ ಮತ್ತು ಯಡಿಯೂರಪ್ಪರ ಮಧ್ಯದ ಹೊಂದಾಣಿಕೆ ಅದ. ಇಬ್ಬರು ವೀರಶೈವ ಲಿಂಗಾಯತದ ಲೀಡರ್ಗಳು ಇವರು. ಅದಕ್ಕೆ ಅವ್ರು ಗೆಲ್ಲಿಸಿದ್ರು ಅನ್ನೋಂಥ ಆರೋಪ ಮಾಡೋದಕ್ಕೆ ಭಾಳ ಸರಳೀಕರಣ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅಲ್ಲೇ ವಿಶೇಷವಾಗಿ ಯಡಿಯೂರಪ್ಪನವರ ಕ್ಯಾಂಡಿಡೇಟ್ ಅಂದರೆ ಅವ್ರ ಕ್ಯಾಂಡಿಡೇಟ್ ಅನ್ನೋದು ಆ್ಯಕ್ಚುಲಿ ಅದು ಕ್ಯಾಂಡಿಡೇಟ್ ತಂದು ನಿಲ್ಲಿಸಿದವರು ಅದರಿಂದ ಏನೋ ಕಥೆಗಳು ಹೇಳ್ತಾ ಇದ್ದಾರೆ. HD ಕುಮಾರಸ್ವಾಮಿಗಳು ತಂದರು, ಅವರು ಮೂಲತಃ JDSದವರು ಇದು ತಂದು ಹಾಕಿದ್ರು ಅವರನ್ನು. ಮೊದಲು ST ಮತಗಳು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ST ಮತಗಳು ಒಂದು 13,000 ಇದ್ದಾವೆ. ಉಳಿದವರು ವಿಶ್ವಾಸ ತೆಗೆದುಕೊಂಡ, ಅದರಲ್ಲೂ ಮುಸ್ಲಿಮ್ಸು ಅಸಮಾಧಾನಗೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಅವರಿಗಾಗಿ. ಅದಕ್ಕೆ ಅವರು ಮತ ಹಾಕ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ ಹಾಕೊಂಡು ಅವ್ರಿಗೆ ಟಿಕೆಟ್ ಸಿಗುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸಿದ್ದೇಶ್ವರ ಅವರು ಹಸ್ತದ ಅದರಲ್ಲಿ ಅನ್ನುವಂಥದ್ದು. ಆದರೆ ಅದನ್ನು ಈಗ ಚರ್ಚೆ ಮಾಡೋದು ಕೊಡುವಂಥ ಸಮಯ ಅಲ್ಲ. ಇದು ಸ್ವತಃ ಯಡಿಯೂರಪ್ಪನವ್ರಿಗೆ ಗೊತ್ತಿದ್ದಂಥ ವಿಷಯ, ಅವ್ರ ಅನುಭವದಿಂದ ಕಲಿತಂಥದ್ದು ರಾಜಕೀಯ. ಅದಕ್ಕಾಗಿ ಅವರು ಅದನ್ನು ಗೆಲ್ಲಿಸುವಂಥ ಅನಿವಾರ್ಯತೆ ಬಂದು ನಿಂತುಬಿಟ್ಟದೆ. ಸೋತ್ರೂ ಕೆಟ್ಟ ಹೆಸರು ಬರ್ತದೆ, ಗೆಲ್ಲಿಸಿದ್ರೆ ಇಲ್ಲಪ್ಪ ಇಷ್ಟು ವಿರೋಧ ಇದ್ದಾಗ ಮಾಡಿದರು ಅಂತೇಳಿ ಅವರ ಮಗನ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾಳೆ ಕಾಂಪಿಟೇಷನ್ ಇದ್ದಾಗ 2022 ಬಂತದು. ಏನು ಎಲ್ಲರೂ ಹೋಗೋದ್ರಲ್ಲಿ ಭಾಳ ಹೊತ್ತು ಹೋಗೋದಿಲ್ಲ. ಅನ್ನೋದ್ರೆ ಊಟ ಕಂತು ಮಣ್ಣು ಇದ್ದು ಯಾವ ಸುಖ ಇರ್ತದ್ರೆ ಯಾವ ಪ್ರಶ್ನೆನೇ ಇಲ್ಲ, ಆರಾಮಾಗಿ ಹೋಗ್ತಾ ಇರ್ತಾವೆ. ಅದರಲ್ಲೂ ರಾಜಕಾರಣಿಗಳಿಗೆ ಏನು ದೊಡ್ಡ ಇದಲ್ಲದು. ಯಾಕಂದ್ರೆ ಅವ್ರ ಬದುಕು ಆರ್ಥಿಕವಾಗಿ ಭದ್ರ ಇರ್ತದಲ್ಲ, ಅದು ಇರಲಿ. ಇಲ್ಲ ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ ಯಡಿಯೂರಪ್ಪನವ್ರ ಮುಂದೆ ಇದೊಂದು ದೊಡ್ಡ ಚಿಂತೆ ಆಗಿದೆ. ಇಲ್ಲಿಂದ ಗೆಲ್ಲಿಸಲೇಬೇಕಂಥದ್ದು ಮತ್ತು ಗೆಲ್ಲುವ ಸಾಧ್ಯತೆಗಳು BJPಗೆ ಹೆಚ್ಚಿದ್ದಾವೆ ಅಂತೇಳಿ. ಯಾಕಂದ್ರೆ ಇನ್ನೂವರೆಗೆ ಸಾದಿಕ್ ಪೈಲ್ವಾನರು ಮಲ್ಲಿಕಾರ್ಜುನರು ಸಪೋರ್ಟ್ ಮಾಡಿರ್ಬೋದು, ಮತ್ತೇನೋ ಮಾಡಿರ್ಬೋದು. ಆದರೂ ಸಹಿತ ಉಳಿದ ಮುಸ್ಲಿಮರಲ್ಲೇ ನಮಗೆ ಕೊಟ್ಟಿಲ್ಲಪ್ಪ ಟಿಕೆಟ್ ಅನ್ನುವಂಥ ಅಸಮಾಧಾನ ಮಾತ್ರ ಏನು ಕಡಿಮೆ ಇಲ್ಲ. ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು, ಅದನ್ನು ಓಟಾಗಿ ಪರಿವರ್ತನೆ ಮಾಡ್ಕೊಳ್ಳೋದು, ಅದು ಯಡಿಯೂರಪ್ಪನವ್ರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಮೋಸ್ಟ್ಲಿ ಅದು ಮಾಡ್ಬೋದು ಅಂತ ಅನಿಸ್ತದ ಅವ್ರ ಮಗ ಮತ್ತು ಅವರು. ಹೀಗಾಗಿ ಒಂದಿಷ್ಟು ಹೋಪ್ಸ್ ಏನೋ ದಾವಣಗೆರೆಯಲ್ಲಿ ಇನ್ನೂ ಇದೆ. ಆದರೆ ಬಾಗಲಕೋಟೆಯಲ್ಲೇ ಒಂದು ವೇಳೆ BJP ಗೆದ್ದರು ಕ್ರೆಡಿಟ್ ಹೋಗೋದು ಯಾರಿಗಪ್ಪ ಅಂತಂದ್ರೆ ಅದು ಕೇವಲ ವೀರಣ್ಣ ಚರಂದಿಮಠರಿಗೆ ಮಾತ್ರ ಅಂತೇಳಿ. ಯಾಕಂದರೆ ಅಲ್ಲೇ ಇದರಲ್ಲಿ ಬಾಗಲಕೋಟೆಯಲ್ಲಿ ಅವ್ರು ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ವೀರಣ್ಣ ಚರಂದಿಮಠರು ಬೆಳೆಸ್ಕೊಂಡಿದ್ದಾರೆ. ಜೊತೆಗಲ್ಲೇ RSS ಸಂಘ ಪರಿವಾರ ಜನ ಸಾಕಷ್ಟು ಓಡಾಡಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಅದ್ರ ಜೊತೆಗೆ ಹಿಂದುತ್ವದ ಬಗ್ಗೆ ಭಾಳಷ್ಟು ಮಾತಾಡೋ ಜನನೂ ಅಲ್ಲಿದ್ದಾರೆ. ಅದು ತೊಗೊಂಡು ಮನಸ್ಸನ್ನು ತಮ್ಮ ಕಡೆ ಗ್ರ್ಯಾಬ್ ಮಾಡಿಕೊಂಡು ಗೆಲ್ಲುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಆ ಭಾಗದಾಗ. ಅದಕ್ಕೆ ಒಂದಲ್ಲಿ ಗೆದ್ದರೆ ಚರಂದಿಮಠವ್ರಿಗೆ ಹೋಗ್ತೈತೆ. ಅದು ಯಡಿಯೂರಪ್ಪನವ್ರಿಗೆ ಎಷ್ಟು ಮಟ್ಟಿಗೆ ಬಂದು ಹೆಲ್ಪ್ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ದಾವಣಗೆರೆ ಮಾತ್ರ ಗೆದ್ದರೆ ಅದು ಪೂರ್ಣ ಕ್ರೆಡಿಟ್ ಯಾರಿಗೆ ಬರೋದಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ. ಮತ್ತು ಎರಡೂ ಗೆದ್ರಂತೆ ಮುಗಿದೋಗ್ಬಿಡ್ತು. ಯಡಿಯೂರಪ್ಪನವರು ಅಂತ ಹೀರೋಣ ಆಗಿಬಿಟ್ಟಿರ್ತಾರೆ. ಅವ್ರ ವಿರೋಧಿಗಳಿಗೆಲ್ಲ ಜೀರೋ ಆದರು ಅನ್ನೋದು ಎರಡು ಮಾತಿಲ್ಲ. ಅದಕ್ಕೆ ಅವರು ಚರ್ಪಡಿಸ್ತಾರೆ ಎರಡೂ ಗೆಲ್ಲಬೇಕಂತೇಳಿ. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆ. ಯಾಕಂದ್ರೆ ಮೇಲ್ಮೇಲೆ ಇದನ್ನು ಯತ್ನಾಳ್ ಆರೋಪ ಮಾಡೇ ಮಾಡ್ತಿರ್ತಾರೆ. ಅವರಿಬ್ಬರು ಒಂದಿದಾರ್ರಿ, ಬೇರೆ ಬೇರೆ ಅಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇರ್ತಾರೆ. ಅದನ್ನು ಇಲ್ಲಿವರೆಗೆ ಅಲ್ಲ ಗೆಳಿಲಿಕ್ಕೆ ಹೋಗಿಲ್ಲ, ಅದನ್ನು ಪ್ರಪೋಸ್ ಮಾಡಲಿಕ್ಕೆ ಹೋಗಿಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈಗ ಅದನ್ನು ಅಲ್ಲ ಗೆಳೆಯುವಂಥ ನಮ್ಮ ಹೊಂದಾಣಿಕೆ ಇಲ್ಲ ಅಂತ ಹೇಳುವಂಥ ಪ್ರಸಂಗ ಬಂದಿದ್ದಕ್ಕಾಗಿ ಇವತ್ತೇನದಪ್ಪ ಅಂದರೆ ಯಡಿಯೂರಪ್ಪನವರು ವಿಶೇಷ ದಾವಣಗೆರೆಗೂ ಟೆಸ್ಟ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲೇ ಬಾಗಲಕೋಟೆಗೂ
ತಮ್ಮ ಒಂದು ಏನಪ್ಪ ಅಂತಂದ್ರೆ ಒಂದು ಪ್ರಚಾರ ಪ್ರಸಾರ ಜೋರು ಮಾಡ್ತಾಯಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ವಿಜಯೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ಇಬ್ಬರಿಗೂ ಈಗ ಅಲ್ಲೇ ಹಿಂದುತ್ವ ಒಂದು ಜೋರದ. ಬಟ್ ಇವರು ಮೂಲತಃ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದರೂ ಸಹಿತ ಹಿಂದುತ್ವವಾದಿ ಅಂತೇಳಿ ಇವ್ರನ್ನ ನೋಡೋದಿಲ್ಲ. ಯಡಿಯೂರಪ್ಪನವ್ರನ್ನ ಒಬ್ಬ ಲಿಬರಲ್ ಮ್ಯಾನಪ್ಪ, ಅದರಲ್ಲೂ ಮುಖ್ಯವಾಗಿ ವಾಜಪೇಯಿ ಅವರ ಗರಡಿಯಲ್ಲಿ ಬೆಳೆದಂಥವ್ರು ಇವರು ಅನ್ನುವಂಥ ಮಾತುಗಳಿದ್ದಾವೆ. ವಾಜಪೇಯಿ ಅವರು ಹಿಂದುತ್ವ ಅತಿ ಕಠೋರ ಹಿಂದುತ್ವವಾದಿ ಅಲ್ಲ ಅವರು, ಆದರೆ ಹಿಂದುತ್ವವನ್ನು ಪ್ರೀತಿ ಮಾಡ್ತಾಯಿದ್ರು, ವಿಶ್ವಾಸ ಇಡ್ತಾಯಿದ್ರು. ಆ ನೆಲೆಯಲ್ಲಿ ಬೆಳೆದು ಬಂದಂಥವ್ರು ಯಡಿಯೂರಪ್ಪನವರು. ಅದಕ್ಕಾಗಿ ಹಿಂದುತ್ವನಿಗಿಂದು ಯಡಿಯೂರಪ್ಪನವರು ಇಲ್ಲೆರಡೂ ಕ್ಷೇತ್ರಗಳನ್ನು ಗೆದ್ದರಪ್ಪ ಅಂತಂದ್ರೆ ಖಚಿತವಾಗಿಯೂ ಅವರ ಮಗನ ರಾಜಕೀಯ ಭವಿಷ್ಯ ಇನ್ನಷ್ಟು ಬ್ರೈಟ್ ಆಗ್ತದೆ, ಬೆಳೀತದೆ. ಮತ್ತು ಮುಂದಿನ ಮುಖ್ಯಮಂತ್ರಿ ಸ್ಥಾನ ಕಾಂಪಿಟೇಷನ್ ಹೌದಪ್ಪ ವಿಜಯೇಂದ್ರ ಅವರ ಅಂತ ಹೇಳುವಂಥ ಸಾಧ್ಯತೆಗಳು ಹೆಚ್ಚು ಒದಗಿ ಬರ್ತಾವೆ. ಆದರೆ ಎರಡೂ ಗೆಲ್ತಾರ ಅನ್ನುವಂಥದ್ದು. ಯಾಕಂದ್ರೆ ಎರಡೂ ಸುಲಭ ಇಲ್ಲ. ಒಂದು ಕಡೆ DKC ಅವರು ನಿಂತಿದ್ದಾರೆ, ಇಲ್ಲೇ ಮಲ್ಲಿಕಾರ್ಜುನ ಅವ್ರ ಬೆನ್ನಿಗೆ, ಮತ್ತು ಜೊತೆಗೆ ಸಾದಿಕ್ ಅವರು ಈಗ ಅವರು ಬಂದು ಇವ್ರು ಪರ ಪ್ರಚಾರ ಮಾಡುವಂಥ ಎಲ್ಲ ಸಾಧ್ಯಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ದಾವಣಗೆರೆಯಲ್ಲಿ ಆರಂಭದಲ್ಲಿದ್ದಂತಹ ಒಂದು ಏನು ಆಶಾಕಿರಣಿತ್ತು ಅದು ಕಡಿಮೆ ಆಗ್ತಾಯಿದೆ ಯಡಿಯೂರಪ್ಪನವ್ರಿಗೆ ಅಂತೇಳಿ. ಯಾಕಂದರೆ ಯಡಿಯೂರಪ್ಪನವರಲ್ಲಿ ಲೋಕಲ್ ವಿಶೇಷವಾಗಿ ಶ್ಯಾಮಲ ಶಿವಶಂಕರಪ್ಪನವ್ರ ಹವ ಜೋರು ಇರೋದ್ರಿಂದಾಗಿ ಒಂದೇ ಒಂದು ಹೋಪ್ ಏನಪ್ಪ ಅಂದ್ರೆ ಮುಸ್ಲಿಮರು ಒಗ್ಗಟ್ಟಿನಿಂದ ತಮ್ಮ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ಜಾಸ್ತಿ ಅದು ಹೋಪ ಅಂತೇಳಿ. ಇನ್ನು ಅದೇ ಕಾಲಕ್ಕೆ ಬಾಗಲಕೋಟೆಗೂ ಹೇಳಿದ್ದೆ ನಿಮಗಾಗಲೇ, ಬಾಗಲಕೋಟೆಯಲ್ಲೂ ಸಹ ಜಬರ್ದಸ್ತ್ ಕಾಂಪಿಟೇಷನ್ ಅದ. ಅಲ್ಲೂ ಸತೀಶ್ ಅವರು ಹೋಗಿದ್ದಾರಲ್ಲೇ, ಇಲ್ಲಿ DKC ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರಲ್ಲೇ, ಸತೀಶ್ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಚುನಾವಣೆ ಗೆಲ್ಲುವಲ್ಲಿ ಸಾಕಷ್ಟು ಏನಪ್ಪ ಅಂತಂದ್ರೆ ಒಂದು ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು ಅಂತ. ಇವತ್ತಂತೂ ನಮ್ಮ ಚುನಾವಣೆಗಳಂದ್ರೆ ಏನು ರೀ, ದುಡ್ಡು, ಸಾರಾಯಿ, ಧರ್ಮ, ಅದೇ ಕಾಲಕ್ಕಿಂತ ಗ್ಯಾರಂಟಿಗಳನ್ನ ಹಂಚೋದನ್ನು ಗೆಲ್ಲುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎರಡು ಸಲ ಏನಿತ್ತು 500,000 ಆಯಿತು. ಈಗ ಹಂಗಿಲ್ಲ, ಗ್ಯಾರಂಟಿ ಏನು ಕೊಡ್ತೀರಿ ಅನ್ನುವಂಥ ಮಟ್ಟಕ್ಕೆ ಜನರ ಮನಸ್ಥಿತಿ ಬಂದು ನಿಂತಿದೆ ಇವತ್ತು. ಹೀಗಾಗಿ ಆ ದಿಸೆಯಲ್ಲೇ ಜನರ ಮನಸ್ಸನ್ನು ಅರಿಯುವಲ್ಲೇ ಮತ್ತು ಬೇಕಾಗುವಂಥ ಒಂದು ಆರ್ಥಿಕ ಸಾಮರ್ಥ್ಯತೆಯನ್ನು ಸಹ ಸತೀಶ್ ಅವರು ಹೊಂದಿದ್ದಾರೆ ಮತ್ತು DKC ಅವರು ಹೊಂದಿದ್ದಾರೆ. ಹೀಗಾಗಿ ಎರಡೂ ಭಾಗದಲ್ಲಿ ಸತೀಶ್ ಅವ್ರನ್ನ ಒಂದು ಕಡೆ, ಇನ್ನೊಂದು ಕಡೆ DKC ಅವ್ರನ್ನ ಅವರ ಶಕ್ತಿಯನ್ನು ಮ್ಯಾಲ ಸಿದ್ದರಾಮಯ್ಯರ ಒಂದು ವ್ಯಕ್ತಿತ್ವ ಅದ. ಆ ವ್ಯಕ್ತಿತ್ವವನ್ನು ಗೆಲ್ಲಿಸಿ ನಾವು ತಮ್ಮದೇ ಅಂತ ಒಂದು ಕ್ಯಾಂಡಿಡೇಟ್ಗಳನ್ನ ಆರಿಸ್ತಿರ್ತಾರ ನಮ್ಮ ಯಡಿಯೂರಪ್ಪನವರು ಅಂತೇಳಿ. ಆರಿಸ್ತಂದ್ರೆ ಹೇಳಿದ್ದೇನೆ, ಪವಾಡನ ಅದರಲ್ಲಿ ಎರಡು ಮಾತಿಲ್ಲ. ಸಾಹಿತ್ಯಗಳದಾವಿಲ್ಲ ಅಂತಲ್ಲ, ಭಾಳ ಕಡಿಮೆ. ಒಂದೇನು ದಾವಣಗೆರೆಗೆ ಒಂದು ಸ್ವಲ್ಪ ಹೋಪ್ಸ್ ಅದಾವ, ಅದ್ರ ಬಾಗಲಕೋಟೆಯಲ್ಲಿ ಮಾತ್ರ ಹೋಪ್ಸ್ ಆ ರೀತಿ ಇಲ್ಲ ಅನ್ನಿಸ್ತದೆ. ಯಾಕಂದರೆ ಎರಡೂ ಸಮಕೂಸ್ತಿದ್ದಾವೆ. ಯಾವ ಬೇಕಾಗಿ ಏನೋ ಮನಸ್ಥಿತಿ ಬದಲಾಗ್ಬೋದು. ಏನೋ ಆಗಲಿ, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಈ ಒಂದು ಚುನಾವಣೆ ಏನಪ್ಪ ಅಂತಂದ್ರೆ ಎರಡೂ ಚುನಾವಣೆಗಳು 2028ರಲ್ಲಿ ಮುಖ್ಯಮಂತ್ರಿಗೆ ಅರ್ಹರಿದ್ದಂಥ ವ್ಯಕ್ತಿ ವಿಜಯೇಂದ್ರ ಅನ್ನೋದಕ್ಕೆ ಇವು ಎರಡು ಪ್ಲಾಟ್ಫಾರ್ಮ್ ಆಗ್ತಾವು ಅನ್ನೋಂಥದ್ದು. ಈ ಪ್ಲಾಟ್ಫಾರ್ಮ್ನಲ್ಲೇ ನಮ್ಮ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಹಿಂದುತ್ವ ಇಲ್ಲಿ ಗೆಲ್ತದನ, ಅದಕ್ಕಿಂತ ಹೆಚ್ಚಿಗೆ ಯಡಿಯೂರಪ್ಪನವ್ರ ವ್ಯಕ್ತಿತ್ವ ಗೆಲ್ತದನ ಅನ್ನುವಂಥ ಚರ್ಚೆ ಜೋರು ಹಿಡಿದಾವೆ. ಅದು ಚರ್ಚೆ ಜೋರದ. ಯಾರು ಗೆದ್ರೂ, ಸಿದ್ದರಾಮಯ್ಯ ಗೆದ್ರೂ ಹೇರೋಣ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯಗೆ ಯಾವ ಒತ್ತಡವೂ ಇಲ್ಲ ಇವತ್ತು. ಯಾಕೆ ಗೊತ್ತಿರಲಿಲ್ಲ, ತನ್ನ ಮಗ ಬರಬೇಕು ಅನ್ನೋದಿಲ್ಲ, ಮತ್ತೊಂದಿಲ್ಲ. ಮತ್ತು ತಾನ ಏನು ಬಂದ್ರೆ ದಾನ ಬರಬೇಕು ಅನ್ನೋಂಥ ಏನೋ ಎಲ್ಲೋ ಒಂದು ದೂರದ ಆಶಯ ಅದ. ಆದರೂ ಅವರು ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ DKC ಅವ್ರಿಗೆ ಆಗಲಿ ಮತ್ತಾರಿಗೂ ಆಗಲಿ ಬಿಟ್ಟು ಕೊಡೋ ಪ್ರಸಂಗ ಬಂದದಪ್ಪ ನಮ್ಮದು ಅವ್ರಿಗೆ ಮನವರಿಕೆ ಆಗ್ಯದ. ಹೀಗಾಗಿ 2028ರಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಬದಲಾವಣೆಂಥ ಅವಶ್ಯಕತೆ ಅವ್ರಿಗೇನಿಲ್ಲ. ಅವ್ರ ಮಗಳು ತರಬೇಕಂತ ಅವ್ರಿಗಿಲ್ಲ. ಜೊತೆಗೆ ಏನಿದ್ರು ಕಾಂಪಿಟೇಷನ್ DKC ಮತ್ತು ಸತೀಶ್ ಅವ್ರ ಮಧ್ಯಲ್ಲದ. ಅವತ್ರಾಗ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ. ಮತ್ತು ಅದರಲ್ಲಿ ಎರಡೂ ಕ್ಷೇತ್ರ ಅವ್ರು ಇಬ್ಬರು ಗೆಲ್ಸ್ಕೊಂಡು ಹೋದ್ರಂತೆ ಮುಗಿದೋಗ್ಬಿಡ್ತು. ಮತ್ತು 2028ಕ್ಕೆ DKC ವರ್ಸಸ್ ಸತೀಶೋ ಇನ್ನೊಬ್ಬರು ಯಾರೋ ಕಾಂಪಿಟೇಷನ್ ಆಗ್ತದೆ. ಆದರೆ ವಿಜಯೇಂದ್ರ ಅವ್ರ ಸ್ಥಿತಿ ಮಾತ್ರ ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಈಗಾಗಲೇ ಅವ್ರ ವಿರೋಧಿಗಳು ಇದೆಲ್ಲ ಪ್ಲ್ಯಾನ್ ನಡೆಸಿದಾರ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಈ ಚುನಾವಣೆ ನಮ್ಮ ಯಡಿಯೂರಪ್ಪರ ಮಗನ ಹಣೆ ಬರವನ್ನು ಬರೆಯುವಂಥದ್ದು ಅಂತೇಳಿ ಭಾಳಷ್ಟು ಮಾತಾಡ್ತಾ ಇದ್ದಾರೆ. ಅದು ಏನಾಗ್ಬೋದು ನೋಡು ನಾವು ನೀವು ಅಂತ ಹೇಳ್ತಾ ಅವರು ಯಡಿಯೂರಪ್ಪನವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸುದ್ದಿಗಳಿದ್ದಾವೆ, ನೋಡಿ ಯಾವ ರೀತಿ ಪ್ರಯತ್ನ ಮಾಡ್ತಾರೆ, ಗೆಲ್ತಾರೆ ಹೆಂಗೆ ಅಂತೇಳಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸೇರಿಸಿದ್ದಾರೆ ಸತ್ಯದ ಕೈಗಳಲ್ಲಿ ವಂದನೆಗಳು.